Good morning, dear friends and students. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾವು ಸಮಾಜ ವಿಜ್ಞಾನದ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ವಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ಸಹಿತ. ನಾನು ಮೊದಲು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಈ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಕನ್ನಡ ಮೀಡಿಯಂದವರಿಗೂ ಇದನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ನನಗೆ ಅನಿಸಿತ್ತು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಕನ್ನಡ ಮೀಡಿಯಂದವರಿಗೂ ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಮುಖ್ಯವಾಗಿ ಏನು ಈಗ ಪರೀಕ್ಷೆ ಬರ್ತದೆ, ವಾರ್ಷಿಕ ಪರೀಕ್ಷೆ, ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಿ, ಈಗ ಎಲ್ಲಾನು ಪ್ರಮುಖವಾದಂಥ ಎಲ್ಲ ಅಂಶಗಳನ್ನು ಇಲ್ಲಿ ನಾವೇನು ಮಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ, 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ನೀಲನಕ್ಷೆ 2025-26ನೇ ಸಾಲಿನ ಒಂದು ನೀಲನಕ್ಷೆಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ಬೇಕಂತೇಳಿ ಬಂದಿದ್ದೇನೆ ರೀ ನಾನು. ಹೌದಾ? ಸೊ ನೋಡ್ರಿ, ಸರ್ಕಾರ ಬಿಡುಗಡೆ ಮಾಡಿರುವ ಆ ನೀಲನಕ್ಷೆ ಹೆಂಗದಂದ್ರೆ ಈ ರೀತಿ ಅದ ನೋಡ್ರಿ. ಎಲ್ಲಾ ಒಂದು 6 ಭಾಗಗಳಲ್ಲಿ ನಮ್ಮ ಸಮಾಜ ವಿಜ್ಞಾನವನ್ನ ವಿಂಗಡಣೆ ಮಾಡ್ತಾರೆ. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಂತೇಳಿ. ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಹಿಸ್ಟ್ರಿ ಅಂತೇಳಿ. ಹೌದಾ? ಇವಕ್ಕರ ಜೊತೆಗೆ ಟೋಟಲ್ ಎಷ್ಟದ ಅಂದ್ರಪ್ಪ 33 ಅಧ್ಯಾಯಗಳದಾವ ಈ ಒಂದು ಸಮಾಜ ವಿಜ್ಞಾನದ 10ನೇ ತರಗತಿಗೆ. ಅದರಲ್ಲಿ ಏನಾಗ್ತದಂದ್ರ ನಮಗ 38 ಪ್ರಶ್ನೆಗಳನ್ನ ಕೇಳಲಾಗ್ತದ. ಅವು ಏನಾಗಿರ್ತಾವ ಅಂದ್ರ 80 ಮಾರ್ಕ್ಸ್ಗೆ ಇರ್ತಾವ, 80 ಅಂಕಗಳಿಗೆ. ಹೌದಾ? ಅದರಲ್ಲಿ ಬಹು ಆಯ್ಕೆಯು ಎಷ್ಟಿರ್ತಾವು? 8 ಇರ್ತಾವು. 1 ಅಂಕದ 8 ಇರ್ತಾವು. 2 ಅಂಕದ 8 ಪ್ರಶ್ನೆಗಳು ಇರ್ತದ್ರಿ. 3 ಅಂಕಕ್ಕೆ 9 ಪ್ರಶ್ನೆಗಳು ಇರ್ತಾವು. ಮತ್ತೆ 4 ಅಂಕಕ್ಕೆ 4 ಪ್ರಶ್ನೆಗಳು ಇರ್ತಾವು. ಮತ್ತೆ 5 ಅಂಕಕ್ಕೆ 1 ಪ್ರಶ್ನೆ ಇರ್ತದ. ಅದೇನು? ಇಂಡಿಯಾ ಮ್ಯಾಪಿಗೆ ರಿಲೇಟೆಡ್. ಹೌದಾ? ಭಾರತ ನಕ್ಷೆಗೆ ಸಂಬಂಧಪಟ್ಟಂಗ್ರಿ. ಹೌದಾ? ಇದನ್ನ ನಾವು ಈ ಎಲ್ಲ ಏನಿದೆ ಅಲ್ಲ ಅದ್ರೊಳಗ ಇತಿಹಾಸಕ್ಕೆ 25 ಅಂಕಗಳಿಗೆ ಇಲ್ಲಿ ಏನಾಗಿರ್ತದ, ಫಿಕ್ಸ್ ಆಗಿರ್ತದ. ಅದರಲ್ಲಿ 11 ಪ್ರಶ್ನೆಗಳು ಇರ್ತಾವ್ರಿ. ರಾಜ್ಯಶಾಸ್ತ್ರದೊಳಗ ನಮ್ಗ 11 ಮಾರ್ಕ್ಸ್ ಸಿಗ್ತದ. 5 ಪ್ರಶ್ನೆಗಳು ಇರ್ತಾವು. ಅವು 1 ಮಾರ್ಕ್ಸ್ 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ 4 ಮಾರ್ಕ್ಸ್ ಇದು ಇರ್ಬೋದು. ಸಮಾಜಶಾಸ್ತ್ರದೊಳಗ ನಮಗ 5 ಪ್ರಶ್ನೆಗಳು ಇರ್ತಾವು, 8 ಅಂಕಗಳು ಸಿಗ್ತಾವ್ರಿ. ಭೌಗೋಳಶಾಸ್ತ್ರದೊಳಗ 9 ಪ್ರಶ್ನೆಗಳು, 22 ಅಂಕಗಳು ರೀ. ಅಂದ್ರೆ ಮೇನ್ ಆಗಿ ಭೌಗೋಳಶಾಸ್ತ್ರ ಮತ್ತೆ ಇತಿಹಾಸ ಜಾಸ್ತಿ ಅಂಕಗಳನ್ನ ಒಳಗೊಂಡಿದೆ. ಮತ್ತೆ ಭೌಗೋಳಶಾಸ್ತ್ರದೊಳಗೆ ಇನ್ನೊಂದು ಏನಾಗ್ತದಂದ್ರೆ 5 ಅಂಕದ ಒಂದು ಪ್ರಶ್ನೆ ಇದ್ರೊಳಗಿಂದ ಬರ್ತದ. ಹೌದಾ? ಮತ್ತೆ ಅರ್ಥಶಾಸ್ತ್ರದೊಳಗ 4 ಪ್ರಶ್ನೆ ಇರ್ತಾವ, ನಮಗೆ 7 ಅಂಕಗಳು ಸಿಗ್ತಾವ್ರಿ. ವ್ಯವಹಾರ ಅಧ್ಯಯನದಾಗೂ ಸೇಮ್ ರೀ, 4 ಪ್ರಶ್ನೆ ಇರ್ತಾವ, 7 ಅಂಕ ಸಿಗ್ತಾವ. ಟೋಟಲ್ 38 ಪ್ರಶ್ನೆ, 80 ಅಂಕಗಳು. ಅವಕ್ಕರ ನಡುವೆ ಏನಾಗತ್ತಂದ್ರ 2 ಮಾರ್ಕ್ಸಿನ 2 ಪ್ರಶ್ನೆಗಳು ಏನಿರ್ತಾವು ಹೆಚ್ಚುವರಿಯಾಗಿ ಕೊಟ್ಟಿರ್ತಾರಿ. 3 ಅಂಕದ್ದು 4 ಪ್ರಶ್ನೆಗಳು ರೀ. ಮತ್ತೆ 4 ಅಂಕದಾಗ 2 ಪ್ರಶ್ನೆಗಳು ನಮಗೇನ್ ಮಾಡಿರ್ತಾಗ ನೀಡಲಾಗಿರ್ತದ. ಆದ್ರೆ ಅವು ಹೆಚ್ಚುವರಿ ಪ್ರಶ್ನೆ ಏನಾಗಿರ್ತಾವ ಅಂದ್ರ ಆಂತರಿಕ ಆಯ್ಕೆಗಳು ಇರ್ತಾವ್ರಿ. ಆಂತರಿಕ ಆಯ್ಕೆಗಳು ಇರ್ತಾವ. ಆದ್ರ ನಕ್ಷೆ ಒಳಗೆ ಹಾಗಿರಲ್ಲ. ನಕ್ಷೆ ಒಳಗೆ ಏನಿರ್ತದ ನಮಗ ಅಲ್ಲಿ ನಮಗ ಮುಕ್ತ ಆಯ್ಕೆಗಳು ಇರ್ತಾವ. ಆದ್ರೆ ಇಲ್ಲಿ ಏನಾಗಿರ್ತಾವ 4 ಮತ್ತು 2 ಮತ್ತೆ 3 ಅಂಕದಾಗ ಏನಿರ್ತಾವ ಆಂತರಿಕ ಇರ್ತಾವ. 2 ಪ್ರಶ್ನೆ ಒಳಗೆ ಒಂದನ್ನು ನಾವು ಚಾಯ್ಸ್ ಮಾಡಿ ಬರಲೇಬೇಕು, ಹಂಗಿರ್ತದ. ಸೊ ಇದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಬೇಕಂದ್ರ ಇನ್ ನೋಡ್ರಿ, ಸಂಕ್ಷಿಪ್ತವಾಗಿ ನಿಮಗ ವಿವರಿಸ್ಬೇಕಂತೇಳಿ ನಾನು ಪ್ರಯತ್ನ ಪಟ್ಟಿದ್ದೀನಿ. 1 ಮಾರ್ಕ್ಸಿನು ಅಥವಾ OI ಮಾರ್ಕ್ಸ್ ಅಥವಾ MCQs ಪ್ರಶ್ನೆಗಳಿಗೆ ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರ 13 ಪಾಠಗಳನ್ನು ಓದ್ಕೋಬೇಕಾಗಿದೆ. ಎದರ ಪ್ರಕಾರ? ಬ್ಲೂ ಪ್ರಿಂಟ್ ಅಥವಾ ಒಂದು ಏನು ಇದನ್ನಿದೆ ಅಲ್ಲ, ಏನು ನಮ್ದು ನೀಲನಕ್ಷೆ ಇದೆ ಅಲ್ಲ, ಅದರ ಪ್ರಕಾರ ನಾವೇನ್ ಮಾಡ್ಕೋಬೇಕಂದ್ರ 13 ಒಂದು ಅಧ್ಯಾಯಗಳನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರ ನಮಗ 16 ಅಂಕಗಳು ಸಿಗ್ತವೆ ಸ್ನೇಹಿತರೆ. ಯಾವ್ಯಾವ ಅವು ಪಾಠಗಳು ಅಥವಾ ಅಧ್ಯಾಯಗಳು ಅಂದ್ರ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಇದ್ರೊಳಗೆ 2 ಪ್ರಶ್ನೆಗಳು ಬರ್ತಾವ್ರಿ, 2 ಒಂದಂಕದ್ದೇ. ಜಾಗತಿಕ ಸಂಸ್ಥೆಗಳು, ಅದ್ರೊಳಗೂ 2 ಪ್ರಶ್ನೆಗಳು ಬರ್ತಾವ. ಹೌದು.
ಸಾಮಾಜಿಕ ಸ್ತರವಿನ್ಯಾಸ ಅದ್ರೊಳಗೆ ಒಂದು ಅಂಕದ್ರಿ. ಟೋಟಲ್ ಎಷ್ಟಾಯ್ತು? 5 ಅಧ್ಯಾಯಗಳದಾವು. ಟೋಟಲ್ ಎಷ್ಟದ ನಮಗ 7 ಅಂಕಗಳು ಇದು ಸಿಕ್ಕುರಿ ಇದನ್ನ ಓದಿದ್ರ. ಇವು ಎಲ್ಲಾ 5 ಪಾಠಗಳನ್ನ ಓದಿದ್ರ ನಮಗೇನಾಗ್ತದ ಅಂದ್ರೆ 7 ಅಂಕಗಳು ಸಿಗ್ತಾವ. 7 7 ಇಲ್ಲೊಂದು ನೋಡ್ರಿ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಇದರೊಳಗೆ 2 ಅಂಕಗಳು, ಅಂದ್ರೆ ಎಷ್ಟಾಯ್ತು? 9 ಆಯ್ತು. ಭಾರತದ ಋತುಮಾನಗಳು ಅಥವಾ ಋತುಗಳು 1 10. ಹೌದಾ? ಭಾರತದ ಸಾರಿಗೆ ಮತ್ತು ಸಂಪರ್ಕ 11 ಮಾರ್ಕ್ಸಿಗೆ ಐತ್ರಿ. ಭಾರತದ ಪ್ರಮುಖ ಕೈಗಾರಿಕೆಗಳು 12. ಗ್ರಾಮೀಣ ಅಭಿವೃದ್ಧಿ ಒಳಗೆ 1 ಅಂಕ ಇರ್ತದ, ಹಾಗಾಗಿ ಇಲ್ಲಿ ಏನಾಗ್ತದೆ ನಮಗ 13 ಆಯ್ತು. ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯಗಳು ಇದ್ರಾಗ 1, ಅಂದ್ರೆ ಎಷ್ಟಾಯ್ತು ನಮಗ 14 ಮಾರ್ಕ್ಸ್ ಐತ್ರಿ. ಬ್ಯಾಂಕ್ ವ್ಯವಹಾರಗಳು 1 ಅಂಕ ಸಿಗ್ತದೆ ಇಲ್ಲಿ ನಮಗ, ಎಷ್ಟಾಯ್ತು? 15 ಆಯ್ತು. ಉದ್ಯಮಶೀಲತೆ ಇದ್ರೊಳಗೆ 1 ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು? 16 ಅಂಕಗಳು ಐತ್ರಿ. ಅದು MCQGಗಾದ್ರೂ ಬರ್ಬೋದು ಅಥವಾ 1 ಅಂಕದ ಪ್ರಶ್ನೆಗಾದ್ರೂ ಬರ್ಬೋದು. ಟೋಟಲ್ ಎಷ್ಟು? 13 ಅಧ್ಯಾಯ. ಅದ್ರೊಳಗ ನಾವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಮ್ಗೆ 16 ಮಾರ್ಕ್ಸು ಸಿಗ್ತಾವ್ರಿ. ನೆಕ್ಸ್ಟ್ ಬರ್ರಿ 2 ಮಾರ್ಕ್ಸಿಗೆ. 2 ಮಾರ್ಕ್ಸಿಗೆ ಏನಿರ್ತಾವು? ಟೋಟಲ್ ನಮ್ಗೆ 8 ಪ್ರಶ್ನೆಗಳು ಇರ್ತಾವ ಮತ್ತೆ 2 ಆಂತರಿಕ ಆಯ್ಕೆ ಇರ್ತಾವ. ಹೌದಾ? ಸೊ ಕಂಪಲ್ಸರಿ ಬರುವಂತ ಪಠ್ಯಗಳು ಇದಾವ್ರಿ ಇದ್ರೊಳಗ, ಮತ್ತೆ ಅದು ಏನು ಆಂತರಿಕ ಒಂದು ಏನು ಆಯ್ಕೆ ಇರ್ತಲ್ಲ ಅದನ್ನು ಇದೆ ನಮ್ಮ ಹತ್ರ. ಹೌದಾ? ಅದನ್ನು ನೋಡ್ಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಏನು? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದೆ ಈ ಪಾಠದಿಂದ. ಸ್ವಾತಂತ್ರ್ಯೋತ್ತರ ಭಾರತ ಇದ್ರೊಳಗೆ 1 ಅಂಕದ 2 ಅಂಕದ 1 ಪ್ರಶ್ನೆ ಇರ್ತದೆ. ಸಾರ್ವಜನಿಕ ಆಡಳಿತ 1 ಪರಿಚಯ, ಇದರ ಮೇಲೆ 1 ಪ್ರಶ್ನೆ ಇರ್ತದೆ 2 ಮಾರ್ಕ್ಸಿಗೆ. ಸಾಮಾಜಿಕ ಸವಾಲುಗಳು 1 ಅಂಕರಿ. ಭಾರತದ ಜಲಸಂಪನ್ಮೂಲಗಳು 1. ಭಾರತದ ಭೂ ಬಳಕೆ ಹಾಗೂ ಕೃಷಿ 2 ಅಂಕದ 1 ಪ್ರಶ್ನೆ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 1 ಪ್ರಶ್ನೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ 1 ಪ್ರಶ್ನೆ. ಈಗ ನೋಡ್ರಿ, ಎಕ್ಸ್ಟ್ರಾ ಇರುವಂಥದ್ದು 2 ನೋಡ್ರಿ. ಜಾಗತಿಕ ಸಂಸ್ಥೆಗಳು ಎಕ್ಸ್ಟ್ರಾ ಬರ್ತದ. ಸಾಮಾಜಿಕ ಸ್ತರ ವಿನ್ಯಾಸ ಇದರ ಮೇಲೆ ಏನಾಗ್ತದೆ ನಮಗ ಎಕ್ಸ್ಟ್ರಾ 2 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದ. ಟೋಟಲ್ ಎಷ್ಟಾಯ್ತು? 10 ಆಯ್ತು. 10ರೊಳಗೆ 2 ಆಂತರಿಕ ಆಯ್ಕೆಗಳು ಇರ್ತಾವು, ಮಿಕ್ಕಿದ 6 ನಾವು ಕಂಪಲ್ಸರಿ ಬರೀಲೇಬೇಕು. ಹೌದಾ? ಸೊ ನೆಕ್ಸ್ಟ್ ಬರ್ರಿ, 3 ಅಂಕದ್ದು ಎಷ್ಟಿರ್ತಾವ ಅಂದ್ರೆ ನಮಗೂ 9 ಪ್ರಶ್ನೆಗಳಿಗೆ ನಾವು ಉತ್ತರಿಸಲೇಬೇಕು. ಇದ್ರೊಳಗೆ ನಮಗೆ ಏನಾಗಿರ್ತದ? 4 ಆಂತರಿಕ ಆಯ್ಕೆಗಳು ಇರ್ತಾವ್ರಿ. ಅವು ಯಾವ್ಯಾವ ಅಂತೇಳಿ ನೋಡೋಣ. ಮುಂದೆ ನೋಡ್ರಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ 1. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು 1. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ದಂಗೆ 1. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 1. ಭಾರತದ ಅರಣ್ಯ ಸಂಪತ್ತು 1. ಟೋಟಲ್ 6 ಪ್ರಶ್ನೆಗಳು ಅದರಿ. ನೆಕ್ಸ್ಟ್, ಭಾರತದ ನೈಸರ್ಗಿಕ ವಿಕೋಪಗಳು, ಗ್ರಾಮೀಣಾಭಿವೃದ್ಧಿ, ಬ್ಯಾಂಕ್ ವ್ಯವಹಾರಗಳು, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಉದ್ಯಮಶೀಲತೆ. ಇದ್ರೊಳಗೆ ನೋಡ್ರಿ, ಎಕ್ಸ್ಟ್ರಾ ಇರುವಂಥದ್ದು ಯಾವ್ಯಾವುದು? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಉದ್ಯಮಶೀಲತೆ. ಇವೆಲ್ಲ ಏನು 4 ಅಧ್ಯಾಯಗಳು ಎಕ್ಸ್ಟ್ರಾ ಇರ್ತಾವ್ರಿ. ನೀವು 9ಕ್ಕೆ ಮೊದಲಿನ 9ಕ್ಕೆ ನೀವು ಓದ್ಕೊಂಡ್ರು ಬಹಳ ಒಳ್ಳೇದ್ರಿ. ಅದ್ರ ಜೊತೆಗೆ ಇವಕ್ಕನ್ನು ಓದ್ಕೊಂಡ್ರು ಬಹಳ ಒಳ್ಳೇದ. ಒಂದ್ ವೇಳೆ ಅದ್ರೊಳಗೆ ಏನಾದ್ರು ಒಂದು ಡಿಫಿಕಲ್ಟ್ ಪ್ರಶ್ನೆ ಬಂದ್ರೆ ಇದ್ರೊಳಗೆ ನೀವು ಆಯ್ಕೆ ಮಾಡಿ ಒಂದು ಏನು ಆಂತರಿಕ ಒಂದು ಏನಿದೆ ಇರ್ತಲ್ಲ ಅದ್ರೊಳಗೆ ನೀವು ಇದನ್ನ ಚಾಯ್ಸ್ ಮಾಡಿ ಬರಿಬಹುದು. ಹೌದಾ? ನೆಕ್ಸ್ಟ್ ಬರ್ರಿ, 4 ಅಂಕಕ್ಕೆ 4 ಪ್ರಶ್ನೆಗಳನ್ನು ಓದ್ಕೋಬೇಕು. ಅದ್ರ ಜೊತೆಗೆ ನಮಗೆ 2 ಆಂತರಿಕ ಆಯ್ಕೆಗಳು ಇರ್ತಾವೆ. ಆ ಪಾಠನು ಯಾವ್ಯಾವ ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದು ನೋಡ್ರಿ, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು 1. ಸ್ವಾತಂತ್ರ್ಯ ಹೋರಾಟ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ಭಾರತದ ಮಣ್ಣುಗಳು. ಎಕ್ಸ್ಟ್ರಾ ನೋಡ್ರಿ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇದು 3 ಅಂಕದೊಳಗೂ ಬಂದೈತಿ, 4 ಅಂಕದೊಳಗೂ ಬಂದೈತಿ. ಇದನ್ನ ವರ್ಷ ಮಾಡ್ಕೋಬಹುದು ನಾವು. ಹೌದಾ? ಭಾರತದ ಪ್ರಮುಖ ಕೈಗಾರಿಕೆಗಳು, ಇದು ಎಕ್ಸ್ಟ್ರಾ ರೀ, 1 ಪ್ರಶ್ನೆ 4 ಮಾರ್ಕ್ಸಿಗೆ. ಹೌದಾ? ಈಗ ಬರ್ರಿ 5 ಮಾರ್ಕ್ಸಿನ ಅಥವಾ ಭಾರತ ನಕ್ಷೆಗೆ ಸಂಬಂಧಪಟ್ಟಂತೆ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಇದರೊಳಗೆ 2 ನಮಗ ಆಯ್ಕೆಗಳು ಏನು ಒಂದು
ಗುರುತಿಸುವಂತ ಸ್ಥಳಗಳು ಬರ್ತಾವ್ರಿ. 2 ಸ್ಥಳಗಳನ್ನು ನಾವಿಲ್ಲಿ ಗುರುತಿಸ್ಬೇಕಾಗ್ತದ. 2 ಸ್ಥಳಗಳನ್ನು ನಾವಿಲ್ಲಿ ಗುರುತಿಸ್ಬೇಕಾಗತ್ರಿ. ಯಾವುದು? ಭಾರತದ ಒಂದು ಏನು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಹೌದಾ? ನೆಕ್ಸ್ಟ್ ಏನಂದ್ರ ಮತ್ತೆ ನೆಕ್ಸ್ಟ್ ಬರುವಂತದ್ದು 2ನೇದು 2 ಅಂಕ ಇಲ್ಲೈತ್ರಿ. ಮತ್ತೆ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು 3 ಆಯ್ತು. ಭಾರತದ ಸಾರಿಗೆ ಹಾಗೂ ಸಂಪರ್ಕ 1 ಮಾರ್ಕ್ಸ್ ಅಂದ್ರೆ 4 ಅದು. ಭಾರತದ ಪ್ರಮುಖ ಕೈಗಾರಿಕೆಗಳು ಎಷ್ಟದು? 5 ಮಾರ್ಕ್ಸ್ ಅದು ರೀ. ಇನ್ನು 5 ನಮಗೆ ಏನಿರ್ತಾವು? ಆಯ್ಕೆಗಳು ಇರ್ತಾವು. ಅವು ಅಂದ್ರ ನನ್ನೊಂದು ಸಲಹೆ ಏನಪ್ಪಾ, ಈ 10 ಸ್ಥಳಗಳೊಳಗ ನಮಗ 5 ಮಾರ್ಕ್ ಮಾಡ್ರಿ ಅಂತೇಳಿ ಕೇಳಿರ್ತಾರು. ನನ್ನ ಸಲಹೆ ನಿಮಗೆ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿದ್ದಿತ್ತಂದ್ರ 1-2 ಎಕ್ಸ್ಟ್ರಾನ ಮಾಡ್ಬರ್ರಿ. ಪ್ರಯತ್ನ ಪಡ್ರಿ 10ಕ್ಕೆ 10 ಮಾರ್ಕ್ ಮಾಡಕ. ಒಂದ್ ವೇಳೆ ನಿಮ್ಗೆ ಆಗ್ಲಿಕ್ಕಂದ್ರು 6, 7, 8 ಆದ್ರೂ ಟ್ರೈ ಮಾಡ್ರಿ. ಇಷ್ಟಾದ್ರೂ ಮಾರ್ಕ್ ಮಾಡಕ. ಒಂದು ಎಲ್ಲೋ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಮಾರ್ಕ್ಸು ಅಲ್ಲಿ ಸರಿ ಹೋಗಿರ್ತದ. ಹಾಗಾಗಿ ನಿಮ್ಗೆ 5ಕ್ಕೆ 5 ಬರುವಂತ ಇಲ್ಲಿ ಚಾನ್ಸಸ್ಸು ಇರ್ತಾವು. ಮತ್ತೆ ಇಲ್ಲಿ ಅಂಕಗಳನ್ನ ಕಳೆದುಕೊಳ್ಬಾರ್ದು. ಮತ್ತೆ ನೀವು ಈಗ ಫಸ್ಟ್ ಪ್ರಿಪೇಟರಿ ನೀವು ಬರ್ದಿದ್ದೀರಿ, ನಿಮ್ಗೆಲ್ಲ ಗೊತ್ತದ. ಇದೇ ಪ್ರಕಾರನ ಪ್ರಶ್ನೆಗಳು ಬಂದವು. ಬೇಕಾದ್ರೆ ನೀವು ಒಂದ್ಸಲ ಈ ಬ್ಲೂ ಪ್ರಿಂಟ್ ಅನ್ನ ಹಚ್ಕೊಂಡು ಒಂದ್ಸಲ ನೋಡ್ರಿ. ಇದೇ ರೀತಿಯಾಗಿ ಇತ್ತಂದ್ರ ಮುಂದಿನ ಒಂದು ವಿಡಿಯೋಗಾಗಿ ನೀವು ಕಾಯ್ತಾ ಇರಿ. ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. 4 ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ್ಯಾವ ಬರಬಹುದು ಅಂತೇಳಿ, ಪ್ರಮುಖವಾದಂತ ಪ್ರಶ್ನೆಗಳು. ಮತ್ತೆ ಇವು ಅಷ್ಟನ್ನ ಮಾಡ್ಕೊಂಡ್ರು ಸಾಕು, ನೀವು 80ಕ್ಕೆ 80 ಅಂಕಗಳನ್ನ ಗಳಿಸಬಹುದು. ನನ್ನ ವಿಡಿಯೋಗಳನ್ನ ಅಷ್ಟೇ ನೋಡಿ ನೀವು ಎಕ್ಸಾಮಿಗೆ ಹೋದ್ರೂ ಕೂಡ ನೀವು 80ಕ್ಕೆ 80ರಷ್ಟು ಅಂಕಗಳನ್ನ ಗಳಿಸಬಹುದು. ಯಾವುದು? ಸಮಾಜ ವಿಜ್ಞಾನದಲ್ಲಿ. ಇದು ನನ್ನ ಕಡೆಯಿಂದ ನನ್ನ ಗ್ಯಾರಂಟಿ. ಆದ್ರೇನು, ನೀವು ಡೆಡಿಕೇಟೆಡ್ ಆಗಿ ಪ್ರಾಮಾಣಿಕವಾಗಿ ಈ ವಿಡಿಯೋಗಳನ್ನ ನೋಡ್ಬೇಕು. ನೋಡಿದ ಮೇಲೆ ನೀವು ಇದನ್ನ ಬರೆದು ತೆಗಿಬೇಕು. ಬರೀ ನೋಡಿದ್ರೆ ಆಗಲ್ಲ. ನಾನು ನೋಡಿದೀನಿ ಆಯ್ತು ಅಂತೇಳಿ ಅಂದ್ರೆ ಆಗಲ್ಲ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತಾ. ಏನ್ ಮಾಡ್ಬೇಕು ನೀವು? ಈ ವಿಡಿಯೋನ ನೋಡಿದ ಮೇಲೆ ಅದನ್ನ ಬರೆದು ತೆಗಿಬೇಕು, ಬರಿಬೇಕ್ರಿ. ನೀವು ಬರಿಲಾರ್ದು ಸುಮ್ನೆ ಬರೀ ನಾವು ನೋಡಿದೀವಿ, ನಾವು ಕೇಳಿದೀವಿ ಅಂದ್ರೆ ಆಗಲ್ಲ. 80ಕ್ಕೆ 80 ಬಿಡ್ರಿ. ಬರೀ ಕೇಳಿದ್ರ ಒಂದು 50-60 ಮಟ್ಟ ಏನೋ ಆಗ್ಬೋದೇನೋ. ಆದ್ರೆ ನನ್ನ ಒಂದು ಸಲಹೆ ಏನಪ್ಪಾ ಅಂದ್ರ, ಬರದ್ ತೆಗೀರಿ. ಬರದ್ ತೆಗೆದ್ರಿಂದ ನಿಮ್ಮ ಕೈಗೆ ಮತ್ತು ನಿಮ್ಮ ಮೆದುಳಿಗೆ ಏನಾಗ್ತದಂದ್ರ, ಇಂಥ ಪ್ರಶ್ನೆಗೆ ಈ ರೀತಿಯಾದಂತ ಉತ್ತರ ಇತ್ತು, ನಾನು ಹಿಂಗ್ ಬರ್ದಿದ್ದೆ ಅಂತೇಳಿ ನೀವು ಪ್ರಶ್ನೆ ನೋಡಿದ ಕೂಡಲೇ ನಿಮ್ಮ ಕೈಗೆ ಮತ್ತೆ ನಿಮ್ಮ ಮೆದುಳಿಗೆ ಏನಾಗ್ತದ, ಆ ಸಂದೇಶ ಬರ್ತದ. ಮೆದುಳಿನ ನಂತರ ಕೈ ಬರಿಯಾಕ ಸ್ಟಾರ್ಟ್ ಮಾಡದ, ನೀವು ಅವ್ದು ಬರ್ದಿದ್ದೆಲ್ಲ ಅಂತೇಳಿ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರ, ಬರದ್ ತೆಗೀರಿ. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಒಳಗೂ ಪ್ರಮುಖವಾದಂಥ ಅಂಶಗಳನ್ನ ಬರೆದು ತೆಗೀರಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನ ನೋಡಿದ್ದಕ್ಕೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ರೀ. ನಿಮಗೇನಾದ್ರೂ ಸಲಹೆ ಸಂದೇಹಗಳಿದ್ರ ನಮಗೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ರಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಸರಿ ಅನ್ಸಿದ್ರೆ ಇದನ್ನ ಶೇರ್ ಮಾಡ್ರಿ. ಮತ್ತೆ ಯಾವುದೇ ರೀತಿಯಾದಂಥ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮೋಸ ಮಾಡುವಂಥ ಯೂಟ್ಯೂಬ್ ಚಾನಲ್ಗಳನ್ನು ನಂಬೇಡ್ರಿ. ನಿಮ್ಮ ಶಿಕ್ಷಕರನ್ನ ಮತ್ತೆ ಯಾರು ನಿಮ್ಗೆ ಚಲೋ ಅನಿಸ್ತಾರಲ್ಲ ಅಂತ ಯೂಟ್ಯೂಬ್ ಚಾನಲ್ಗಳನ್ನು ನಂಬಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟು ಬಿಡ್ತೀವಿ, ಅದು ಇದು ಅಂತೇಳಿ ಸುಳ್ಳು ಭರವಸೆ ಕೊಡುವಂತಹ ಯಾವುದೇ ಯೂಟ್ಯೂಬ್ ಚಾನಲ್ ಅನ್ನ, ಅದು ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಮೆಸೇಜಿಗೆ ನೀವು ಬಲಿಯಾಗದೆ ನಿಮ್ಮ ಪ್ರಿಪರೇಷನ್ನ ನೀವೇ ಮಾಡ್ಕೊಡ್ರಿ. ಅದಕ್ಕೆ ಸಹಾಯ ಮಾಡಕ್ಕಂತೇಳಿ ನಮ್ಮಂಥವ್ರು ನಿಜವಾಗ್ಲೂ ಹೆಲ್ಪ್ ಮಾಡ್ಬೇಕಂತೇಳಿ ಬಹಳಷ್ಟು ಜನ ಆದರು. ಅದ್ರೊಳಗೆ ಯಾರ್ದಾದ್ರೂ ಒಬ್ಬರದ್ದು ವಿಡಿಯೋ ನೋಡ್ಕೊಂಡು ಅಥವಾ ನಿಮ್ಮ ಶಿಕ್ಷಕರನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ಯಾರನ್ನು ನಂಬುವ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.